ಡಾಗ್ ಬೈಟ್ ಆದಾಗ ಪೋಸ್ಟ್ ವೂಂಡ್ ಕೇರ್ ಹೇಗೆ ಮಾಡ್ಕೋಬೇಕಂತ ನೋಡೋಣ. ತಕ್ಷಣವೇ ಕಚ್ಚಿರೋ ಜಾಗನ ಆಂಟಿಸೆಪ್ಟಿಕ್ ಸೋಪ್ನ ಯೂಸ್ ಮಾಡಿ 10 to 15 ಮಿನಿಟ್ಸ್ ಹೈ ಪ್ರೆಷರ್ ಇರೋ ನೀರಲ್ಲಿ ವಾಶ್ ಮಾಡಬೇಕು. ಆ ಜಾಗಕ್ಕೆ ಡಿಸ್ಇನ್ಫೆಕ್ಟೆಂಟ್ಸ್ನ ಹಾಕ್ಬೋದು. ಆಲ್ಕೋಹಾಲ್ ಬೇಸ್ಡ್ ಡಿಸ್ಇನ್ಫೆಕ್ಟೆಂಟ್ಸ್ನ ಯೂಸ್ ಮಾಡಬೇಕು. ತಕ್ಷಣವೇ ಹೋಗಿ ಡಾಕ್ಟರ್ನ 24 ಗಂಟೆ ಒಳಗಡೆ ಭೇಟಿ ಮಾಡಬೇಕು. ಡಿಲೇ ಮಾಡ್ದಲೇ ಶೆಡ್ಯೂಲ್ ಪ್ರಕಾರ ರೇಬಿಸ್ ವ್ಯಾಕ್ಸಿನ್ನ ಹಾಕಿಸ್ಬೇಕು. ಈಗ ಏನು ಮಾಡಬಾರ್ದು ಅಂದರೆ ಚಿಕ್ಕ ಗಾಯ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಅದ್ರ ಮೇಲೆ ಮನೆ ಮದ್ದುಗಳನ್ನ ಹಾಕೋದನ್ನು ಅವಾಯ್ಡ್ ಮಾಡಬೇಕು. ಗಾಯದ ಮೇಲೆ ಟೈಟಾಗಿ ಏನಾದ್ರು ಕಟ್ಟೋದು ಅಥವಾ ಸೂಚರ್ ಹಾಕ್ಸೋದು ಮಾಡಿಸ್ಬಾರ್ದು. ವ್ಯಾಕ್ಸಿನ್ನ ಮಧ್ಯದಲ್ಲೇ 1-2 ತೊಗೊಂಡು ಸ್ಟಾಪ್ ಮಾಡಬಾರ್ದು. ಏನು ಶೆಡ್ಯೂಲ್ ಇರುತ್ತೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಯೂಶ್ವಲಿ 5 ಶೆಡ್ಯೂಲ್ ಇರುತ್ತೆ, 0, 3, 7, 14, 28 ಅಂತ. ರೇಬೀಸ್ ಲಕ್ಷಣ ಕಾಣೋಕ್ಕೆ 1 ರಿಂದ 3 ತಿಂಗಳು ತೊಗೋಬೋದು. ಆದರೆ ಒಂದು ಸರಿ ರೇಬೀಸ್ ಬಂದರೆ ಅವ್ನು ಖಂಡಿತವಾಗ್ಲೂ ಬದುಕೋಲ್ಲ. ಅಟ್ಲಾಸ್ಟ್ ಈ ವಿಡಿಯೋನ ನಾಯಿ ಕಚ್ಚಿಸ್ಕೊಂಡು ವ್ಯಾಕ್ಸಿನ್ ತಗೊಳ್ಳದೇ ಇರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ನನ್ನ ಪೇಜ್ ಫಾಲೋ ಮಾಡಿ.